ಹುಬ್ಬಳ್ಳಿಯಲ್ಲಿ BUB ಕಾಲೇಜಿನಲ್ಲಿ ಮನೆ ನಡೆದಂಥ ನೇಹಾ ಹಿರೇಮಠ ಎಂಬಂತ ಒಬ್ಬ ವಿದ್ಯಾರ್ಥಿಯ ಹತ್ಯೆಯನ್ನು ಖಂಡಿಸಿ ಇವತ್ತು ನಾವು ಇದು 3ನೇ ಪ್ರತಿಭಟನೆ ನಮ್ದು. ಆಲ್ರೆಡಿ 3 ಪ್ರತಿಭಟನೆ. ಯಾಕಂದ್ರೆ ಆಲ್ರೆಡಿ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರು ಈ ಕೇಸನ್ನ CID ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಡಿಮಾಂಡ್ಸ್ ಏನಂದ್ರೆ ಈ ಕೇಸ್ನ CBI ಕೊಡಬೇಕು. CBI ಕೊಡೋದ್ರಿಂದ ಆ ಹೆಣ್ಣು ಮಗ ಆದಷ್ಟು ಬೇಗ ನ್ಯಾಯ ಸಿಗ್ತೈತಿ. ಸರ್ಕಾರಕ್ಕೆ ಈ ಮುಖಾಂತರ ಮನವಿ ಏನಂದ್ರೆ 2 ತಿಂಗಳಾದ 3 ತಿಂಗಳು ತಗೊಳ್ಳಾರ್ದ ಈ ತಿಂಗಳ ಒಳಗಾಗಿ ಆ ಹತ್ಯೆ ಮಾಡಿದಂತ ಕ್ರಿಮಿನಲ್ಗ ಗಲ್ಲು ಶಿಕ್ಷೆ, ಎನ್ಕೌಂಟರ್, ಜೀವಾವಧಿ ಶಿಕ್ಷೆ, ಕಠಿಣ ಶಿಕ್ಷೆ ಕೊಡಬೇಕು. ಆಗಿದೆ ಸರ್, ಆದ್ರೆ ವಿದ್ಯಾರ್ಥಿಗೂ ನಿಲ್ಲ ಅಂತಿಲ್ಲ ಸರ್. ಇಲ್ಲಿ ಯಾವುದೇ ರಾಜಕೀಯ ಮಾಡ್ಲಾರ್ದ ಬರೀ ಸ್ಟೂಡೆಂಟ್ ಆರ್ಗನೈಸೇಷನ್ ವಿದ್ಯಾರ್ಥಿಗಳು ವಿದ್ಯಾರ್ಥಿಗೆ ಅನ್ಯಾಯ ಆಗಿದ್ದಕ್ಕೆ ಆ ವಿದ್ಯಾರ್ಥಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ನಾವು ಮಾಡ್ತಿದ್ದೀವಿ. ಅವ್ರೇನು ಸ್ಪೆಷಲ್ ಕೋರ್ಟ್ ಮಾಡಿದಾರಲ್ಲ ಅದ್ರೊಳಗಡೆ ನ್ಯಾಯ ಸಿಗಬೇಕು ಅನ್ನೋ ನಮ್ಮ ವಹಿಸ್ತಾರ. ರೋಹಿತ್ ಗೋಡ್ಕೆ ಅಂತ ಹೇಳ್ಬಿಟ್ಟು ಸರ್. ಯಾವ ಕಾರಣಕ್ಕಾಗಿ ಹೋರಾಟ? ಈಗಾಗಲೇ ಸರ್ಕಾರ ಸ್ಪೆಷಲ್ ಕೋರ್ಟ್ ಮಾಡಿದೆ, CID ಹಸ್ತಾಂತರ ಮಾಡಿದೆ ಕೇಸ್. ಮತ್ತೆ ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ? ಏನೋ ಸರ್ಕಾರ ಮಾಡ್ತಿದೆ ಅಂತ ಹೇಳಿದ್ರೆ ನಮ್ಮ ಒಳ್ಳೇದಕ್ಕೆ. ನಮ್ಗೆ ಏನಾಗ್ಬೇಕಂತ ಹೇಳಿದೆ ಅಂತಂದ್ರೆ ನೇಹಾ ಹಿರೇಮಠ ಅವರ ಅಪಹರಣದ ಕೊಲೆ ಪ್ರಕಾರ ನಮಗೆ ಫಯಾಜ್ ಎಂಬುವನನ್ನ ಸರಿಯಾದ ಶಿಕ್ಷೆ ಕೊಡಿಸಿ ಅವನಿಗೆ ಗಲ್ಲಿಗೇರಿಸಿ ನಮಗೆ ನ್ಯಾಯ ಕೊಡ್ಬೇಕಂತ ಹೇಳಿ ಹೋರಾಟ ಮಾಡ್ತಿದೀವಿ. ಇವತ್ತು ಏನೇ ಮಾಡ್ತಿದ್ರು ಇದು ನೇಹಾ ಹಿರೇಮಠಗೋಸ್ಕರ. ನೇಹಾ ಹಿರೇಮಠ್ ಕೂಡ ನಮ್ಮ ಸಹೋದರಿ ಇದ್ದಂಗೆ. ನೇಹಾ ಹಿರೇಮಠ್ಗೆ ನ್ಯಾಯ ಸಿಕ್ಕರೆ ಎಲ್ಲ ಹೆಣ್ಮಕ್ಳಿಗೂ ನ್ಯಾಯ ಸಿಕ್ಕಂಗೇನೆ ಅಂತ ನಾ ಹೇಳ್ತೀನಿ. ವಿ ವಾಂಟ್ ಜಸ್ಟಿಸ್. ಗಲ್ಲಿಗೇರಿಸಿ ಫಯಾಜ್ನ ಗಲ್ಲಿಗೇರಿಸಿ ಜಸ್ಟಿಸ್. ಸೊ ಇವಾಗ ತಪ್ಪು ಯಾರ್ದಾದ್ರೂ ಆಗಿರ್ಲಿ ಸರ್, ಆದ್ರೆ ಒಬ್ಬರು ಕೊಲೆ ಮಾಡೋ ಮಟ್ಟಕ್ಕೆ ಅವ್ರು ಇಳಿಬಾರ್ದಾಗಿತ್ತು. ಸೊ ಇವಾಗ ನೇಹಾ ಹಿರೇಮಠ ಅವ್ರಿಗೆ ನ್ಯಾಯ ಬೇಕು ಸರ್. ಬಿಕಾಸ್ ಬೇರೆ ಬೇರೆ ಕಡೆಯಿಂದ ಹುಬ್ಳಿ ಧಾರವಾಡ ಒಳಗೆ PG ಹಾಸ್ಟೆಲ್ ರೂಮ್ ಮಾಡ್ಕೊಂಡು ಎಷ್ಟೋ ಜನ ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗಕ್ಕೆ ಅದಾರ ಸರ್. ಸೊ ಇವಾಗ ಅವ್ರ ಪೇರೆಂಟ್ಸ್ಗೆಲ್ಲ ಒಂಥರ ಭಯ, ಅವ್ರ ಮಕ್ಕಳನ್ನ ಅವ್ರು ಯಾವ ನಂಬಿಕೆ ಮೇಲೆ ಕಳಿಸ್ಬೇಕು ಸರ್ ಇಲ್ಲಿ ಓದಾಕೆಲ್ಲ. ಸೊ ಅವ್ರನ್ನ ಗಲ್ಲಿಗೇರಿಸಿದ್ರೆ ಅವ್ರಿಗೆ ಶಿಕ್ಷೆ ಸಿಕ್ಕರೆ ಈಗ ಪೇರೆಂಟ್ಸ್ಗೂ ಸ್ವಲ್ಪ ಸಮಾಧಾನ ಆಗ್ತೈತೆ ಸರ್. ಅವ್ರ ಮಕ್ಕಳನ್ನ ಅವರು ಕಳಿಸ್ಬೋದು ಕಾಲೇಜ್ ಸ್ಕೂಲ್ಸ್ಗೆಲ್ಲ ಸರ್. ಸೊ ಅದಕ್ಕೆ ವಿ ವಾಂಟ್ ಜಸ್ಟಿಸ್ ಅಷ್ಟೇ ಸರ್. ಇವತ್ತು ತಂದೆ ತಾಯಿ ಮನೆಯಿಂದ ಹೊರಗೆ ಕಳಿಸೋದು, ಅವ್ರು ಸುರಕ್ಷಿತವಾಗಿ ವಾಪಸ್ ಬರ್ತಾರಂತಂದು ಯಾರು ಅದಲ್ಲ. ಒಬ್ರನ್ನ ಕೊಲೆ ಮಾಡೋ ಹಂತಕ್ಕೆ ನಾವು ಯಾವತ್ತೂ ಹೋಗ್ಬಾರ್ದು. ಇನ್ನೊಂದು ಯಾರಿಗೂ ಕೊಲೆ ಮಾಡೋ ಹಕ್ಕಿಲ್ಲ. ಆದ್ರಿಂದ ನಾವು ಅವರಿಗೆ ಗಲ್ಲಿಗೇರಿಸೋ ಶಿಕ್ಷೆ ಕೊಡ್ಬೇಕು ಅಂತ ಹೇಳೋದು. ಧಾರವಾಡ ಅನ್ನೋದು ವಿದ್ಯಾಗಿರಿ, ವಿದ್ಯಾಕ್ಕೆ ಹೆಸರಾಗೈತಿ. ಇಲ್ಲಿ ಬೇರೆ ಬೇರೆ ಕಡೆಯಿಂದ ಭಾಳ ಜನ ಬರ್ತಾರೆ ಕಲಿಯಕ್ ಅಂತ ಹೇಳಿ. ನಮ್ಮ ಧಾರವಾಡಕ್ಕೊಂದು ರೆಪ್ಯುಟೇಷನ್ ಐತಿ. ಅದಕ್ಕೆ ಫಯಾಜ್ನ ಗಲ್ಲಿಗೇರಿಸಬೇಕು, ಇಲ್ಲ ಸುರಕ್ಷತೆ ಐತಿ ಅಂತ ಹೇಳಿ ನಾವೆಲ್ಲರೂ ಒಗ್ಗಟ್ಟಾಗಿ ಸಾರೋಣ ಅಂತ ಹೇಳ್ತೀವಿ. ನೇಹಾ ಕೇಸಿಗೆ ಒಂದು ಪ್ರತಿಫಲವಾದಂತಹ ಒಂದು ನ್ಯಾಯ ಸಿಗ್ಲಿ ಅಂತ ಹೇಳಿ ನಾವು ಹೇಳೋದಿಷ್ಟ. ಎಲ್ಲ ಸಹೋದರರದು ಒಂದು ಬೇಡಿಕೆ, ಅದು ವಿ ವಾಂಟ್ ಜಸ್ಟಿಸ್ ಫಾರ್ ನೇಹಾ ಅಂತ ಹೇಳಿ ಹೇಳ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.